ಆರ್ಸಿಬಿ ಟೀಮ್ನ ಸ್ಪೆಷಾಲಿಟಿ ಏನಪ್ಪಾ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಪ್ರತಿ ಜಯದ ನಂತರ ಪಾರ್ಟಿ ಮಾಡೋದು. ಇನ್ನು ಮೊನ್ನೆ ಮೊದಲ ಜಯದ ನಂತರ ಆಟಗಾರರು ಹೇಗೆ ಸುಮ್ಮನಿರ್ತಾರೆ ಹೇಳಿ. ಇದರ ಜೊತೆ ನಿನ್ನೆ ಆರ್ಸಿ ಕ್ಯಾಂಪ್ನಲ್ಲಿ ಮತ್ತೊಂದು ಸಂಭ್ರಮ. ಸ್ಟಾರ್ ಬೌಲರ್ ಹಾಗೂ ಲೋಕಲ್ ಹೀರೋ ಶ್ರೀನಾಥ್ ಅರವಿಂದ್ ಬರ್ತ್ಡೇಯನ್ನ ನಿನ್ನೆ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಲಾಯಿತು. ಆರ್ಸಿಬಿ ತಂಡ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಪಂದ್ಯವನ್ನೇ ಗೆದ್ದು ಶುಭಾರಂಭ ಮಾಡಿತು. ಡೆಲ್ಲಿ ಡೇರ್ ಡೆವಿಲ್ಸ್ ಅನ್ನ ಬಗ್ಗು ಬಡಿದ ಆರ್ಸಿ ಬಾಯ್ಸ್ 20 ರನ್ಗಳ ರೋಚಕ ಜಯ ಸಾಧಿಸಿದ್ರು. ಶುಭಾರಂಭವನ್ನ ಸಿಹಿಯೊಂದಿಗೆ ಆಚರಿಸುವ ಸಲುವಾಗಿ ಒಂದು ಸ್ಮಾಲ್ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು. ವೀರು ಬಳಗದ ವಿರುದ್ಧ ಗೆಲುವಿನ ರೂವಾರಿ ಅನಿಸಿಕೊಂಡ ವಿಕೆಟ್ ಕೀಪರ್ ಕಮ್ ಸ್ಟಾರ್ ಬ್ಯಾಟ್ಸ್ಮನ್ ಎಬಿ ಡಿವಿಲಿಯರ್ಸ್ ಕೇಕ್ ಕಟ್ ಮಾಡಿದ್ರು. ಶಾಂಪೇನ್ ಓಪನ್ ಮಾಡಿ ಕುಡಿಯುವ ಮೂಲಕ ಎಲ್ಲರೂ ಸಂಭ್ರಮಿಸಿದ್ರು. ಬೆಂಗಳೂರು ಹುಡುಗರ ಸಂಭ್ರಮ ಬಲು ಜೋರಾಗಿತ್ತು. ಇನ್ನು ನಿನ್ನೆಯೂ ಆಟಗಾರರು ಪಾರ್ಟಿ ಮೂಡ್ನಲ್ಲಿದ್ರು. ಯಾಕೆಂದ್ರೆ ತಂಡದ ಸ್ಟಾರ್ ಬೌಲರ್ ಲೋಕಲ್ ಹೀರೋ ಎಸ್ ಅರವಿಂದ್ರ 29ನೇ ಹುಟ್ಟಿದ ಹಬ್ಬ ನಿನ್ನೆ. ಹೀಗಾಗಿ ಪಾರ್ಟಿ ಜೋರಾಗೇ ಇತ್ತು. ಅರವಿಂದ್ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು. ಉಳಿದ ಆಟಗಾರರು ಅರವಿಂದ್ ಮುಖಕ್ಕೆ ಕೇಕ್ ಮೆತ್ತಿ ಎಂಜಾಯ್ ಮಾಡಿದ್ರು. ಸಂಭ್ರಮದ ನಂತರ ಅರವಿಂದ್ ಸುವರ್ಣ ನ್ಯೂಸ್ ಜೊತೆ ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು. ಆರ್ಸಿಬಿ ಸ್ಟಾರ್ ಆಟಗಾರ ಅರವಿಂದ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರ ಬರ್ತ್ಡೇ ಬನ್ನಿ ಕೇಳೋಣ, ಅವ್ರು ಹೆಂಗೆ ಆಚರಿಸ್ಕೊಂಡ್ರು ಏನಂತ. ಅವ್ರಿಗೆ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ. ಹೇಗೆ ಆಚರಿಸ್ಕೊಂಡ್ರಿ ಈ ಸಲ? ಟೀಮ್ ಅವರೆಲ್ಲ ಬಂದು ಸರ್ಪ್ರೈಸ್ ಕೊಟ್ಟರು ಆ್ಯಕ್ಚುಲಿ. ಸೊ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಟೀಮ್ ಅವರೆಲ್ಲ ಸೆಲೆಬ್ರೇಟ್ ಮಾಡಿ ವಿಶ್ ಮಾಡಿದ್ರು. ಹಾಗೆ ಅದು ತುಂಬ ಸಂತೋಷ ಆಗ್ತಾಯಿದೆ ಅದರಿಂದ. ಈಗ ನಿಮ್ಮ ಮನೆಯವ್ರ ಜೊತೆ ಏನು ಆಚರಿಸ್ಕೊಂಡಿಲ್ಲ ಈ ಸಲ? ಇಲ್ಲ, ಮನೆಯವ್ರ ಜೊತೆ ಆಚರಿಸ್ಕೊಂಡಿಲ್ಲ. ಯಾಕಂದರೆ ಮನೆಗೆ ಹೋಗಿಲ್ಲ ನಾನಿನ್ನ. ಸೊ ಅದರಿಂದನೇ ಮನೆಗೆ ಹೋದಾಗ ನೋಡೋಣ, ಇವತ್ತು ನೋಡಬೇಕಾದ್ರೆ. ಬರ್ತ್ಡೇ ಬಾಯ್ ನಾಳೆ ನೆಕ್ಸ್ಟ್ ಮ್ಯಾಚ್ಗೆ ಎಷ್ಟು ಪ್ರೆಷರ್ ಇದೆ ನಿಮ್ಮ ಮೇಲೆ? ಎಲ್ಲ ಮ್ಯಾಚು ಪ್ರೆಷರ್ ಅಂತ ಇದ್ದೇ ಇರುತ್ತೆ. ಅದು ಆ್ಯಕ್ಚುಲಿ ಹೆಂಗೆ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಸೊ ಪ್ರಾಕ್ಟೀಸ್ ಹೆಂಗೆ ಮಾಡ್ತೀವೋ ಅದ್ರ ಮೇಲೆ. ಕಳೆದ ಸಲ ಕಂಪೇರ್ ಮಾಡಿದ್ರೆ ಈ ಸಲ ನಿಮ್ಮ ಬಾಲಿಂಗ್ ಚೆನ್ನಾಗಿದೆ. ವಿನಯ್ ಕುಮಾರ್ ಬಂದಿದ್ದಾರೆ, ನಿಮ್ಮ ಸೀನಿಯರು, ಮತ್ತು ಕರ್ನಾಟಕ ಆಡಿದ್ರು, ಮತ್ತು ಮುರಳೀಧರನ್ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನಿನ್ನೆ. ಮತ್ತು ಹೇಗೆ ರಿಸಲ್ಟ್ ಹೆಂಗೆ? ರಿಸಲ್ಟ್ ಚೆನ್ನಾಗೇ ಬರುತ್ತೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ತುಂಬ ಜನ ಇದ್ದಾರೆ. ವಿನಯ್ ಬಂದಿದ್ದಾನೆ, ಮುರಳೀಧರನ್ ಇದ್ದಾರೆ, ಸೊ ಡ್ಯಾನಿಯಲ್ ವಿಟರು ಇದ್ದಾರೆ, ಝಾಕ್ ಬಾಯ್ ಇದ್ದಾರೆ. ಇವರೆಲ್ಲ ಇದ್ದಾರೆ. ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ನಮಗೆ, ಆದರೆ ಒಳ್ಳೆ ಬ್ಯಾಟಿಂಗು ಇದೆ ನಮಗೆ. ಸೊ ಟೀಮ್ ಗೆಲ್ಲುವ ಭರವಸೆ ತುಂಬ ಇದೆ ಇದರಲ್ಲಿ. ಸೊ ಕ್ರಿಸ್ ಗೇಲ್ ಮಿಸ್ ಆಗಿದೆ ಎಲ್ಲೋ ನಿಮಗೆ ಬರ್ತೆ ಅನಿಸ್ತಾ ನಿನ್ನೆ ಇಂಜುರಿ? ಆ ಥರ ಏನಿಲ್ಲ. ಕ್ರಿಸ್ ಗೇಲ್ ಮಿಸ್ ಆಗಿಲ್ಲ. ಮಿಸ್ ಆದ್ರೂ ನಮ್ಮ ಟೀಮ್ ವಿನ್ ಆಗೋ ಕೆಪಾಸಿಟಿ ಇದೆ ನಮಗೆ. ಸೊ ಕ್ರಿಸ್ ಗೇಲ್ ಬಂದರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಅದರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬೇಗ ಬರಲಿ ಅಂತ. ಕ್ರಿಸ್ ಗೇಲ್ ಬಂದರೆ ಆಟನೇ ಚೇಂಜ್ ಆಗ್ಬೋದು. ಯಾಕಂದರೆ ಬಾಲರ್ಗಳು ತುಂಬ ಭಯ ಬಿದ್ದಿರ್ತಾರೆ. ಇಲ್ಲಿ ಹಾಕ್ಬೇಕು, ಲೈನ್ ಲೆಂತ್ ಏನೂ ಇರಲ್ಲ, ಎಲ್ಲ ಹಾಳು ಮಾಡಿಬಿಡ್ತಾರೆ ಅವರು. ಸೊ ಅವರು ಒಬ್ಬ ಬಾಲರ್ ಆಗಿ ನೀವು ಕ್ರಿಸ್ ಗೇಲ್ ಆಪೋಸಿಟ್ ಇದ್ದರೆ ಯಾವ ರೀತಿ ಒಬ್ಬ ಬಾಲರ್ ಮೆಂಟಾಲಿಟಿ ಇರುತ್ತೆ? ಏನಿಲ್ಲ, ಫಸ್ಟು ಅವ್ರನ್ನ ಔಟ್ ಮಾಡಿಸ್ಬೇಕು ಅಂತಲೇ ಇರ್ತಾರೆ ಆ್ಯಕ್ಚುಲಿ. ಸೊ ಅವರು ಆಡೋ ಆಟದಕ್ಕೆ ನಾವು ಏನು ಹಿಂದೆ ತಗೊಳಕ್ಕಾಗಲ್ಲ. ಯಾಕಂದರೆ ಯಾವುದೇ ಇರಲಿ, ಅವ್ರು ಆಡೋ ಆಟಕ್ಕೆ ನಾವು ಪ್ರೋತ್ಸಾಹ ಮಾಡಲೇಬೇಕು. ಆ್ಯಕ್ಚುಲಿ ಅವರು ಮಾಸ್ಟರ್ ಹಿಟ್ರು ಅಂತಾರೆ ನಾವು. ಸೊ ಅದರಿಂದ ಏನು ಹೇಳ್ತೀವಿ ಅಂದರೆ ಎಲ್ಲ ಬೌಲರ್ಗೂ ಭಯ ಇರುತ್ತೆ. ಫಸ್ಟು ಅವ್ರನ್ನ ವಿಕೆಟ್ ತೆಗೆದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಒಳ್ಳೊಳ್ಳೆ ಬಾಲ್ನ ಈಸಿಯಾಗಿ ಕ್ಲಿಯರ್ ಮಾಡಿಬಿಡ್ತಾರೆ ಅವ್ರು. ಸೊ ಅವಾಗ ಹೆಂಗೆ ಅನ್ಸುತ್ತೆ ಒಬ್ಬ ಬಾಲರ್ ಆಗಿ ಎಷ್ಟು ಲೈನು ಬ್ರೇಕ್ ಆಗಿಬಿಡುತ್ತೆ? ಸೊ ಹೇಗೆ ಅನ್ಸುತ್ತೆ ಅವಾಗ ಅಂಥವು ಏನು ಪ್ಲ್ಯಾನ್ ಮಾಡ್ತೀರಾ ಆ ಟೈಪ್ ಆಗಿಬಿಟ್ರೆ? ಏನಿಲ್ಲ, ಕಂಟೆಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ನಾವು ಅವ್ರಿಗೆ. ಸೊ ವಿಕೆಟ್ ತೆಗೆಯೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ 2020 ಗೇಮ್ ಇರೋದೇ ಹಂಗೆ. ಇಟ್ಸ್ ನಾಟ್ ಎ ಬೌಲರ್ಸ್ ಗೇಮ್, ಇಟ್ಸ್ ಬ್ಯಾಟ್ಸ್ಮನ್ಸ್ ಗೇಮ್ ಅಂತಾರೆ ಯಾವಾಗಲೂ. ಬಟ್ ನಾವು ಕನ್ವರ್ಟ್ ಮಾಡ್ತೀವಿ ಅದನ್ನ. ಇದು ಎಸ್ ಅರವಿಂದ್ ಅವರ ಮಾತು. ಅವ್ರು ಹೇಳೋ ಪ್ರಕಾರ ಬರ್ತ್ಡೇ ಬಾಯ್ ಅರವಿಂದ್ ಇವತ್ತು ಹೇಳಿದ್ರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ. ಮತ್ತು ಜಹೀರ್ ಖಾನು, ವಿನಯ್ ಕುಮಾರು ಮತ್ತು ಮುರಳೀಧರನ್ ಇರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತೀವಿ. ಯಾಕಂದರೆ ಅವ್ರು ಇರೋದ್ರಿಂದ ಬಲ ಬಂದಂಗಾಗಿದೆ. ಮತ್ತು ಗೇಲ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ. ಗೇಲ್ ಬಂದರೆ ಇನ್ನಷ್ಟು ಬಲಿಷ್ಠ ಆಗುತ್ತೆ, ತಂಡ ಬಲಾಡ್ ಆಗುತ್ತೆ, ಒಳ್ಳೆ ಪ್ರದರ್ಶನ ನೀಡ್ತೀವಿ ಅಂತ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್ 24x7 ಬೆಂಗಳೂರು.